ಮಾಡಬೇಕಾದ್ರೆ ಎಲ್ಲಾರ್ದು ಕಂಪ್ಲೇಂಟ್ ಏನು ಅಂದ್ರೆ ಎಲ್ಲರಿಗೂ ಕಮೆಂಟ್ ಮಾಡ್ತಾನೆ, ಇವನೊಂದು ಡ್ಯಾನ್ಸು ಮಾಡಲ್ಲ, ಹಾಡು ಆಡಲ್ಲ ಅಂತ. ಅದ್ರ ಕಷ್ಟ ಏನು ಅಂತ ನಮಗೆ ಗೊತ್ತು. ಅದೇ ರೀತಿ ಫರ್ದರ್ ಕಂಟಿನ್ಯೂ ಆಗಿ ಪ್ರೊಡ್ಯೂಸರ್ ಆಗಿ ಕುತ್ಕೊಂಡು ಕಮೆಂಟ್ ಮಾಡ್ತಾ ಇದ್ದೆ. ಸುದೀಪ್ ಅವ್ರು ಏನು ಮಾಡಿದ್ರು, ಮಗನೇ ಬಾಯ್ಲಿ, ಪ್ರೊಡಕ್ಷನ್ ಮಾಡೋದು ಕಷ್ಟ ಇದೆ, ಇಲ್ಲ ಅಂತಲ್ಲ, ಒಂದು ಡ್ಯಾನ್ಸ್ ಮಾಡೋದು ಆ್ಯಕ್ಟ್ ಮಾಡೋದು ಕಷ್ಟ ಇದೆ ಅಂತೇಳಿ ಒಂದು ಸೀಕ್ವೆನ್ಸಲ್ಲಿ ಆ್ಯಕ್ಟ್ ಮಾಡಿಸಿದ್ರು. ಅದು ಬಿಟ್ಟು ರಾಬರ್ಟ್ ಅಲ್ಲಿ ಭೂಷಣ್ ಮಾಸ್ಟ್ರೆ ನಮಗೆ ರಾಮ ಸಾಂಗ್ ಕೊರಿಯೋಗ್ರಾಫರ್. ಹೆಚ್ಚು ಕಡಿಮೆ ಒಂದು 2,500-3,000 ಆರ್ಟಿಸ್ಟ್ ಇದ್ರಲ್ವಾ, ಒಂದು ನೀವ ಸಂದು ಅವರು, ಇವರು ನಮಗೆ ಬೇಬಿ ಡ್ಯಾನ್ಸ್ ಫ್ಲೋರು ರೆಡಿ. ಆ್ಯಂಡ್ ದೆನ್ ಮಂಗ್ಲಿ ಸಾಂಗ್ ಕಣ್ಣೆ ಅದ್ರಿಂದಿ, ಆ ಸಾಂಗ್ ಎಲ್ಲ ಕೊರಿಯೋಗ್ರಾಫ್ ಮಾಡಬೇಕಾದ್ರೆ ನಾವು ಅನ್ಕೋತಾ ಇದ್ವಿ, ಖರ್ಚು ಮತ್ತೊಂದು ಇನ್ನೊಂದು ಅನ್ನೋದಕ್ಕಿಂತ ಕೊರಿಯೋಗ್ರಫಿ ಅನ್ನೋದು ಎಷ್ಟು ಕಷ್ಟ, ಡ್ಯಾನ್ಸ್ ಮಾಡೋದು ಎಷ್ಟು ಕಷ್ಟ, ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡೋದು ಭಾಳ ಕಷ್ಟ. ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಟು ದಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ದಿ ಕೊರಿಯೋಗ್ರಾಫರ್, ಸ್ಟೂಡೆಂಟ್ಸ್, ಪೇರೆಂಟ್ಸ್ ಎಸ್ಪೆಷಲಿ. ಇಷ್ಟು ಜನ ಮಕ್ಕಳಿಗೆ ನೀವು ಪೇರೆಂಟ್ಸ್ ಕೋಆಪ್ರೇಟ್ ಮಾಡದೆ ಹೋಗಿದ್ದಿದ್ರೆ ಈ ಮಕ್ಕಳಿಗೆ ಒಂದು ಎನರ್ಜಿ ಆಗಿರ್ಬೋದು, ಮಾರಲ್ ಸಪೋರ್ಟ್ ಆಗಿರ್ಬೋದು ಬರ್ತಾ ಇರಲಿಲ್ಲ. ಆ್ಯಂಡ್ ಮಕ್ಕಳಿಗೂ ಭಾಳ ಕಷ್ಟ ಇದೆ ಆ ಡಸ್ಟಲ್ಲಿ ಬಿಸಿಲಲ್ಲಿ ಕೂತ್ಕೊಳ್ಳೋದು. ನಾವು ಕುಷನ್ ಚೇರಲ್ಲಿ ಕೂತಿರ್ತೀವಿ, ನೀವು ಅಲ್ಲಿ ಗ್ರಾಸ್ ಏನು ಸರ್ಫೇಸ್ ಮೇಲೆ ಕೂತಿದ್ದೀರಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಐ ಹೋಪ್ ದಿಸ್ ಇಸ್ ಅ ವಂಡರ್ಫುಲ್ ಈವೆಂಟ್ ಇನ್ ದಿಸ್ ಇಯರ್ ವಿಚ್ ಹ್ಯಾವ್ ಬೀನ್ ಅಟೆಂಡ್. ಸೊ ಭಾಳ ಖುಷಿ ಆಯಿತು. ಆ್ಯಂಡ್ ಐ ಆಮ್ grateful to the school management for being part of this wonderful event. Thank you.